ಸಿನಿಮಾದ ಟೀಸರ್ ಹಾಗೂ ಟ್ರೈಲರ್ ನೋಡಿ ಇದೊಳ್ಳೆ ಮಾಸ್ ಎಲಿಮೆಂಟ್ಸ್ ಇರುವಂತಹ ಹೆವಿ ಬ್ರೂಟಲ್ ಅಂಡ್ ವೈಲೆಂಟ್ ಮೂವಿ ಅಂತ ಅನ್ಕೊಂಡು ಈ ಸಿನಿಮಾಕ್ಕೆ ಹೋದೆ. ಆದ್ರೆ ಆಕ್ಚುಲಿ ನಿಜಕ್ಕೂ ಸಿನಿಮಾ ಹೇಗಿತ್ತು ಅನ್ನೋದನ್ನ ನಾನು ನಿಮ್ಗೆ ಈ ರಿವ್ಯೂವಲ್ಲಿ ತಿಳಿಸ್ತೀನಿ. ಸೊ ಅದಕ್ಕೂ ಮುಂಚೆ ಒಂದ್ಸಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ವೆಲ್ಕಮ್ ಟು ಮೂವಿ ಮಾತು, ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ಮಾರ್ಕೋ, ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಹನೀಫ್ ಅದೇನಿ, ಸ್ಟಾರಿಂಗ್ ಉನ್ನಿ ಮುಕುಂದನ್ ಇನ್ ಲೀಡ್ ರೋಲ್. ಸಿನಾಪ್ಸಿಸ್: ಕೇರಳದಲ್ಲಿ ಅದತ್ತ ಅಂತ ಒಂದು ದೊಡ್ಡ ಕುಟುಂಬ ಗೋಲ್ಡ್ ಟ್ರೇಡಿಂಗ್ ಕಂಪನಿನ ನಡೆಸ್ಕೊಂಡು ಬರ್ತಿರ್ತಾರೆ. ಸೊ ಒಮ್ಮೆ ಅವ್ರ ಫ್ಯಾಮಿಲಿನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ದುರ್ಘಟನೆ ನಡೆಯುತ್ತೆ. ಸೊ ಆ ದುರ್ಘಟನೆ ನಡೆದಾದ್ಮೇಲೆ ಇದು ಹೇಗ್ ನಡೀತು, ಯಾಕೆ ನಡೀತು ಅಂತ ಅಂದ್ಬಿಟ್ಟು ಮನೆಯ ಹಿರಿಯ ಮಗ ಜಾರ್ಜ್ ಇದನ್ನ ಹೇಗ್ ನಡೀತು ಅಂತ ತಿಳ್ಕೊಳ್ಳೋದಕ್ಕೆ ಇನ್ವೆಸ್ಟಿಗೇಟ್ ಮಾಡಕ್ ಶುರು ಮಾಡ್ತಾರೆ. ಸೊ ಇದೇ ಮನೆಯ ಅವರ ಕಿರಿಯ ಮಗ ಬಂದು ಈ ಸಿನಿಮಾದ ಹೀರೋ ಮಾರ್ಕೋ. ಸೊ ಮಾರ್ಕೋ ಕೂಡ ಈ ಕೇಸು ಹೇಗ್ ನಡೀತಾ ಇರುತ್ತೆ ಅಂತ ಅವ್ರದೇ ಆಗಿರುವಂತ ಸ್ಟೈಲಲ್ಲಿ ಇನ್ವೆಸ್ಟಿಗೇಟ್ ಮಾಡಕ್ಕೆ ಹುಡ್ಕೋದಕ್ ಶುರು ಮಾಡ್ತಾರೆ. ಸೊ ಅವ್ರಿಗೆ ವಿಷಯ ಗೊತ್ತಾದ್ಮೇಲೆ ನೆಕ್ಸ್ಟ್ ಇವ್ರು ಏನ್ ಮಾಡಿದ್ರು ಅಂತ ತಿಳ್ಕೊಬೇಕಂದ್ರೆ ನೀವು ಸಿನಿಮಾಕ್ಕೆ ಹೋಗಿ ನೋಡ್ಬೇಕು. ಇನ್ನು ನನ್ನ ಪಾಯಿಂಟ್ ಆಫ್ ವ್ಯೂ ಬರೋದಾದ್ರೆ, ನಿಜ ಮಲಯಾಳಂ ಇಂಡಸ್ಟ್ರಿ ಒಂಥರ ಸರಪಟಾಕಿ ಅಂತಾನೆ ಅನ್ಕೊಂಬಿಡಿ. ಒಂದೊಂದು ಸಿನಿಮಾ ಒಂದೊಂದು ಲೆವೆಲ್ಗೆ ಸೌಂಡ್ ಮಾಡುತ್ತೆ, ಬೇರೆ ಲೆವೆಲ್ಗೆ ಹಿಟ್ ಕೊಡ್ತಾರೆ. ಅಂಡ್ ಈ ಸಿನಿಮಾ ಮಾತ್ರ ಹೆವಿ ಬ್ರೂಟಲ್ ಅಂಡ್ ವೈಲೆಂಟ್ ಆಗಿದೆ. ಅಂಡ್ ಹೈಲಿ ಇದು ಫ್ಯಾಮಿಲಿ ಆಡಿಯನ್ಸ್ಗಂತೂ ರೆಕಮೆಂಡ್ ಮಾಡೋಕ್ಕೆ ಹೋಗೋದೇ ಇಲ್ಲ ನಾನಂತೂ. ಇನ್ನು ಸಿನಿಮಾ ಕಡೆ ಬರೋದಾದ್ರೆ, ನನಗೆ ಸಿನಿಮಾ ಇಷ್ಟ ಆಯಿತು. ಆ ಕ್ವಾಲಿಟಿ, ಕೆಲವೊಂದು ಎಲಿವೇಶನ್ಸು, ಇದಕ್ಕೆ ರವಿ ಬಸ್ಸರ್ ಅವ್ರ ಮ್ಯೂಸಿಕ್ ಅಂತ ಗೊತ್ತಾಗಿದ ತಕ್ಷಣ ಆಗಿದ್ದ ಶಾಕೇ ಬೇರೆ. ನನಗೆ ನಾನು ಸರಿಯಾಗಿ ನೋಡಿರಲಿಲ್ಲ. ಬಟ್ ಹಾಗೆ ಈ ಸಿನಿಮಾ ನೋಡ್ತಾ ಎಷ್ಟೊಂದು ಜನಕ್ಕೆ ಇದು KGF ಕೂಡ ಬಂದು ಹೋಗುತ್ತೆ, ಕಾಟೇರನೂ ಕೂಡ ಬಂದು ಹೋಗುತ್ತೆ. ನಾವು ಇದು ಅನ್ಕೊಂತೀವಿ, ಆದರೆ ಇದು ಅದಲ್ಲ. ಆ್ಯಂಡ್ ಉನ್ನಿ ಮುಕುಂದನ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಬೇರೆ ಲೆವೆಲಲ್ಲಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸಿನಿಮಾಕ್ಕೆ ಸಪೋರ್ಟಿಂಗ್ ರೋಲ್ಸಲ್ಲಿ ಮಾಡಿರುವಂತಹ ಹಲವಾರು ಕಲಾವಿದರು ಅವರು ಕೂಡ ಅವ್ರವ್ರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫೈನಲಿ ಇವ್ರು ಮಾಡಿರುವಂತಹ ಸಿನಿಮಾ ಯಾವುದೇ ಹಾಲಿವುಡ್ ಮೂವಿಗೆ ಯಾವ ಲೆವೆಲ್ಗೂ ಕಡಿಮೆ ಇಲ್ಲ ಅಂತ ಅನ್ನೋದು ಮಾರ್ಕೋ ಪ್ರೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಓಕೆ, ಇನ್ನು ಸಿನಿಮಾದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈಡ್ಸ್ ಬರೋದಾದರೆ, ಇನ್ನು ಈ ಸಿನಿಮಾದ ಮೇಕಿಂಗ್ ಇನ್ ದ ಸೆನ್ಸ್ ಅವರು ತೋರಿಸಿರುವಂತಹ ಕ್ವಾಲಿಟಿ, ಔಟ್ಪುಟ್ಟು, ಮಳೆ ಬರ್ತಿರ್ಬೇಕಾದ್ರೆ ಆಡೋ ಫೈಟು, ಆ ಸೀಕ್ವೆನ್ಸಸ್ಗಳು ಅವೆಲ್ಲ ಟಾಪ್ ನಾಚ್ ಆಗಿತ್ತು, ಬೇರೆ ಲೆವೆಲಲ್ಲಿತ್ತು ಅಂತಲೇ ಹೇಳ್ಬೋದು. ತುಂಬ ಸಖತ್ತಾಗಿತ್ತು. ಆ್ಯಂಡ್ ಮ್ಯೂಸಿಕ್ ಕೂಡ ಅಷ್ಟೇ. ಫಸ್ಟ್ ಹಾಫಲ್ಲಂತೂ ಆ ಎಲಿವೇಶನ್ ಅವ್ರು ಬರ್ತಾ ಇದ್ರೆ ಆ ಕೊಡೋ ಬಿಲ್ಡಪ್ಗೆ ಟೀನ್ ಸಖತ್ತಾಗಿದೆ. ನೀವು ಅದು ಕೇಳಬೇಕು. ಮ್ಯೂಸಿಕ್ ಮಾತ್ರ BGM ಬೇರೆ ಲೆವೆಲಲ್ಲಿ ಕೊಟ್ಟಿದ್ದಾರೆ ಬಸೂರ್ ಅವರು. ಆ್ಯಂಡ್ ಇನ್ನು ಫೈಟ್ಸು ಕೂಡ ಅಷ್ಟೇ ತುಂಬ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಎಕ್ಸಾಕ್ಟ್ಲಿ ಈಗಿನ ಟ್ರೆಂಡ್ಗೆ ಸಿನಿಮಾ ಹೇಗೆ ಬೇಕೋ ಆ ಲೆವೆಲ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಪ್ಪ. ಇನ್ನು ಸಿನಿಮಾದ ನೆಗೆಟಿವ್ ಸೈಡ್ಸ್ ಕಡೆ ಬರೋದಾದರೆ, ಸಿನಿಮಾದ ಸ್ಟೋರಿ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಫಸ್ಟ್ ಆಫ್ ತುಂಬಾ ಚೆನ್ನಾಗಿದೆ. ಟು ಬಿ ಹಾನೆಸ್ಟ್, ಫಸ್ಟ್ ಆಫ್ ಅಲ್ಲೇ ನಿಮಗೆ ಸಿನಿಮಾ ಕಥೆನೇ ಮುಗ್ದೋಗ್ಬಿಡುತ್ತೆ. ಬಟ್ ಆದರೂ ಈ ಸೆಕೆಂಡ್ ಆಫ್ ಈ ಪುಣ್ಯಾತ್ಮ ಯಾಕಾದರೂ ಮಾಡಿದ್ರು ನಂಗೆ ಅದೇ ಗೊತ್ತಾಗಿಲ್ಲ. ಸಿನಿಮಾದ ಸ್ಟೋರಿ ತುಂಬ ಕಂಪ್ಲೀಟ್ ಪ್ರೆಡಿಕ್ಟಬಲ್ ಆಗಿದೆ. ನೀವು ಫಸ್ಟ್ ಹಾಫ್ ಸಿನಿಮಾ ಹಾಗೆ ನೋಡ್ತಿದ್ದೀರಾ ಅಂತ ಅಂತಿದ್ದಾಗಲೇ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಅನ್ನೋದೆಲ್ಲೇ ಗೊತ್ತಾಗುತ್ತೆ. ಫಸ್ಟ್ ಹಾಫ್ ಇಂಟರ್ವಲಲ್ಲೇ ಸಿನಿಮಾನೇ ಮುಗ್ದೋಗ್ಬಿಡುತ್ತೆ. ಸಿನಿಮಾನೇ ಸ್ಟೋರಿನೇ ಮುಗ್ದೋಗಾದ್ಮೇಲೆ ಆದರೂ ಸುಮ್ಮನೆ ರಬ್ಬರ್ ಬ್ಯಾಂಡ್ ಥರ ಹೇಳ್ಕೊಂಡು ಹೋಗಿದ್ದಾರೆ. ಸೊ ಅದಕ್ಕೆ ನಂಗೆ ಯಾಕೋ ವರ್ಕ್ ಆಗಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಸೆಕೆಂಡ್ ಹಾಫ್ ಅಂತ ಬಂದಾಗ ಪದೇ ಪದೇ ಕೊಟ್ಟಿದ್ದ ಎಲಿವೇಶನ್ಸೇ ಪದೇ ಪದೇ ಕೊಟ್ಟಿದ್ದ BGM ಪದೇ ಪದೇ ಕೊಟ್ಟು, ಅಣ್ಣ ನಂಗೆ ಕೈಯಲ್ಲಿ ಆಯ್ತಿಲ್ಲ ಅಣ್ಣ ಬಿಟ್ಬಿಡೋಣ ಅಂತ ಹೇಳ್ಬೇಕು ಅಂತ ಅನ್ಸುತ್ತೆ. ಆ ಲೆವೆಲಾಗಿ ಗ್ರೋತ್ದೇ ಕೊಟ್ಟು ತಲೆಗೆ ಶೂಟ್ ಹೊಡಿತಾರೆ. ಸೊ ಸೆಕೆಂಡ್ ಹಾಫ್ ಅಂತೂ ನನಗೆ ಕಂಪ್ಲೀಟ್ಲಿ ವರ್ಕ್ ಆಗಿಲ್ಲ ಅಂತ ಹೇಳ್ಬೋದು. ಜಸ್ಟ್ ಆ ರಿವೆಂಜ್ ಸ್ಟೋರಿ ಇರ್ಬೋದು ಅಥವಾ ಫೈಟ್ಸ್ ಇರ್ಬೋದು, ತೋರಿಸಿ ಗುರು ಎಷ್ಟು ಅಂತ ನೋಡೋದು ಗುರು ನಾವು. ಇನ್ನೊಂದು ಪಾಯಿಂಟ್ ಹೇಳಬೇಕು ಅಂತ ಅನ್ನೋದಾದರೆ, ಸಿನಿಮಾದ ಲಾಜಿಕ್ನ ಎಲ್ಲಿ ಬೇಕು ಅಲ್ಲಿ ಬಳಸೋದು ಬಿಟ್ಟು ಬೇರೆ ಕಡೆ ಎಲ್ಲ ಬಳಸ್ಕೊಂಡೋಗವ್ರೆ. ಕೆಲವೊಂದು ಓಕೆ, ಬಟ್ ಇದು ತೀರಾನೇ ಓವರ್ ಆಯಿತು ಅಂತ ನನಗನ್ನಿಸ್ತು. ಆ್ಯಂಡ್ ಇನ್ನೊಂದು ಪಾಸಿಟಿವ್ ಪಾಯಿಂಟ್ನ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಮೂವಿ ಟೀಮ್ ಅವರು ಎಲ್ಲೂ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಅಂದ್ಬಿಟ್ಟು ಎಲ್ಲೂ ತೊಗೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ತೋರಿಸಿಲ್ಲ. ಯಾಕಂದರೆ ಫಸ್ಟ್ ಹಾಫಲ್ಲೇ ಕತೆ ಮುಗ್ದೋಗಾದ್ಮೇಲೆ ಸೆಕೆಂಡ್ ಹಾಫೇ ನಮಗೆ ತಡ್ಕೊಳ್ಳೋಕ್ಕಾಗಿಲ್ಲ. ಇನ್ನು ಅಂಥದ್ರಲ್ಲಿ ಪಾರ್ಟ್ 2 ಅಂದಿದ್ರೆ ನಿಜ ನನಗಂತೂ ಆಗ್ತಾನೇ ಇರಲಿಲ್ಲ. ಸೊ ಈ ಮೂವಿಗೆ ನಾನು ಕೊಡೋದು ರೇಟಿಂಗ್ ಎಷ್ಟು ಅಂತ ಅನ್ನೋದಾದರೆ 3.6 ಔಟ್ ಆಫ್ 5 ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಒಂದು ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ನೀವು ಕೂಡ ಈ ಸಿನಿಮಾ ಏನಾದರೂ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅಂತ ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಸೊ ಥ್ಯಾಂಕ್ ಯು. ಶುಭ ದಿನ.